ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ಅಡಿಕೆಯನ್ನು ಮನೆಯಲ್ಲಿ ಇಟ್ಕೊಂಡು ಅಡಿಕೆ ಮಾರಾಟ ಮಾಡಬೇಕಂತ ಕಾಯ್ತಾ ಇದ್ದಂಥ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಡಿಕೆ ಬೆಲೆಯಲ್ಲಿ ಕಳೆದ ಒಂದು ತಿಂಗಳಿಂದ ಅಡಿಕೆ ಬೆಲೆ ಕಡಿಮೆ ಆಗ್ತಾ ಬರ್ತಾ ಇತ್ತು. ಈಗ ಅಡಿಕೆ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡಿದೆ ಅಂತಲೇ ಹೇಳ್ಬೋದಾಗಿದೆ. ಈಗ ಇವತ್ತಿನ ಅಡಿಕೆ ಬೆಲೆ ಎಷ್ಟು ವೆರೈಟಿ ಆಗಿರ್ಬೋದು, ರಾಶಿ ಅಡಿಕೆ ಬೆಲೆ ಆಗಿರ್ಬೋದು, ಗೊರ್ಬುಲ್ ಆಗಿರ್ಬೋದು, ಹಸ ಆಗಿರ್ಬೋದು, ಚಾಳಿ ಅಡಿಕೆ ಬೆಲೆ ಆಗಿರ್ಬೋದು, ಸಿಪ್ಪೆಗೋಟು ಎಲ್ಲ ಅಡಿಕೆ ಬೆಲೆ ಎಷ್ಟು, ಯಾವ ಜಿಲ್ಲೆಯಲ್ಲಿ ಎಷ್ಟಿದೆ ಅನ್ನೋದನ್ನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡ್ತಾ ಹೋಗೋದಾದರೆ ಇವತ್ತಿನ ಅಡಿಕೆ ಬೆಲೆಯಲ್ಲಿ ಈ ಒಂದು ಜಿಲ್ಲೆಗಳಲ್ಲಿ ಎಷ್ಟಿದೆ ಅಂದರೆ, ಭದ್ರಾವತಿಯಲ್ಲಿ ರಾಶಿಯ ಬೆಲೆ 53,801, ಇನ್ನು ಹೊನ್ನವಳ್ಳಿಯಲ್ಲಿ ರಾಶಿಯ ಬೆಲೆ 54,099, ಇನ್ನು ಹೊಸನಗರದಲ್ಲಿ ರಾಶಿಯ ಬೆಲೆ 54,869, ಇನ್ನು ಶಿರ್ಸಿಯಲ್ಲಿ ರಾಶಿಯ ಬೆಲೆ 55,218, ಇನ್ನು ಯಲ್ಲಾಪುರದಲ್ಲಿ ರಾಶಿಯ ಬೆಲೆ 58,635. ಪ್ರತಿ ಒಂದು ಕ್ವಿಂಟಲ್ಗೆ ಇಷ್ಟು ಮ್ಯಾಕ್ಸಿಮಮ್ ಪ್ರೈಸ್. ಸೊ ನೆಕ್ಸ್ಟ್ ನೋಡೋದಾದರೆ ತುಮಕೂರಿನಲ್ಲಿ ರಾಶಿಯ ಬೆಲೆ 55,800, ಇನ್ನು ಚೆನ್ನಗಿರಿಯಲ್ಲಿ ರಾಶಿಯ ಬೆಲೆ 54,681, ಇನ್ನು ಚೆನ್ನಗಿರಿ ಮಾಮ್ಕೋಸ್ನಲ್ಲಿ ರಾಶಿಯ ಬೆಲೆ 54,001, ಇನ್ನು ಶಿವಮೊಗ್ಗದಲ್ಲಿ ಬೆಟ್ಟೆಯ ಬೆಲೆ 61,009. ಇದು ತುಂಬ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಶಿವಮೊಗ್ಗದಲ್ಲಿ ಗೊರ್ಬುಲ್ನ ಬೆಲೆ 38,509, ಗೊರ್ಬುಲ್ನ ಬೆಲೆ 1,000 ಕಡಿಮೆ ಆಗಿದೆ. ಇನ್ನು ಶಿವಮೊಗ್ಗದಲ್ಲಿ ರಾಶಿಯ ಬೆಲೆ 54,599, ರಾಶಿಯ ಬೆಲೆ ಜಾಸ್ತಿ ಆಗಿದೆ. ಇನ್ನು ಪುತ್ತೂರು ನೋಡೋದಾದರೆ ನ್ಯೂ ವೆರೈಟಿ ಹೊಸ ಅಡಿಕೆ ಬೆಲೆ 46,500, ಕುಮಟಾದಲ್ಲಿ ಚಾಳಿ ಬೆಲೆ 49,299, ಇನ್ನು ಸಾಗರದಲ್ಲಿ ಚಾಳಿಯ ಬೆಲೆ 43,299, ಇನ್ನು ಸಿದ್ದಾಪುರದಲ್ಲಿ ಚಾಳಿಯ ಬೆಲೆ 46,790, ಶಿರ್ಸಿಯಲ್ಲಿ ಚಾಳಿ ಅಡಿಕೆ ಬೆಲೆ 47,630, ಇನ್ನು ಯಲ್ಲಾಪುರದಲ್ಲಿ ಹೊಸ ಚಾಳಿ ಅಡಿಕೆ ಬೆಲೆ 47,599, ಇನ್ನು ಸಾಗರದಲ್ಲಿ ಸಿಪ್ಪೆಗೋಟಿನ ಬೆಲೆ 22,600. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಡಿಕೆ ಬೆಲೆ ಈಗ ಇವತ್ತಿನ ಅಡಿಕೆ ಬೆಲೆ ಎಷ್ಟಿದೆ ಅನ್ನೋದನ್ನು ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ಆದ ಅಡಿಕೆ ಹಾಗೂ ಚಿನ್ನದ ಬೆಲೆಯನ್ನು, ಚಿನ್ನ, ಬೆಳ್ಳಿ ಹಾಗೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿದಂತೆ ಎಲ್ಲ ಅಪ್ಡೇಟ್ನು ಈ ಒಂದು ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.